ಆಗಸ್ಟ್ ತಿಂಗಳು ಧನು ರಾಶಿಯವರಿಗೆ ಈ ಗೋಚರವು ನಿಮ್ಮ ಕರ್ಮವನ್ನ ಪರೀಕ್ಷಿಸಲಿದೆ. ನೀವು ಮಾಡುವಂತಹ ಕೆಲಸದಲ್ಲಿ ಕಾನ್ಸ್ಟಂಟ್ ಎಫರ್ಟ್ಸ್ನ ಇಟ್ಕೊಂಡು ಹೋದ್ರೆ ನಿಮ್ಮ ಭಾಗ್ಯವನ್ನೇ ನೀವು ಬದಲಾಯಿಸಿಕೊಳ್ಬಹುದು. ಈ ವಿಡಿಯೋನ ಲೈಕ್ ಮಾಡಿ ಎಂಡ್ವರೆಗೂ ನೋಡಿ. ಕೊನೆಯಲ್ಲಿ ಒಂದು ಬಹಳ ಪವರ್ಫುಲ್ ರೆಮಿಡಿಯನ್ನ ಈ ವಿಡಿಯೋ ಎಂಡದೊಳಗೆ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಧನು ರಾಶಿಗೆ ಸೂರ್ಯನು ಭಾಗ್ಯಸ್ಥಾನದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದರಿಂದ ಹೈಯರ್ ಎಜುಕೇಶನ್, ಟ್ರಾವೆಲ್ ಮತ್ತು ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಇಂದ ಗ್ರೋತ್ಗೆ ಹೊಸ ಆಪರ್ಚುನಿಟೀಸ್ ಬರಲಿದೆ. ನೀವು ಮಾಡುವಂತಹ ಕೆಲಸದಲ್ಲಿ ಅಡಚಣೆ ಮತ್ತು ವಿಳಂಬಗಳು ಬರಬಹುದು. ಕಾನ್ಸ್ಟಂಟ್ ಎಫರ್ಟ್ಸ್ ಇಂದ ಸಕ್ಸಸ್ನ ಕಾಣಬಹುದು. ನಿಮ್ಮ ಸಿಬ್ಲಿಂಗ್ಸ್ ಜೊತೆಗೆ, ನಿಮ್ಮ ನೇಬರ್ಸ್ ಜೊತೆಗೆ, ನಿಮ್ಮ ಮೆಂಟರ್ ಜೊತೆಗೆ ರಿಲೇಶನ್ಶಿಪ್ಸ್ ಅಲ್ಲಿ ಡಿಸ್ಟರ್ಬೆನ್ಸ್ ಬರಬಹುದು. ಬಹಳ ಕರೆಕ್ಟಾಗಿ ಮ್ಯಾನೇಜ್ ಮಾಡುವಂಥ ಒಂದು ಪ್ರಯತ್ನವನ್ನ ಮಾಡಬೇಕು. ಒಂದು ಲೈಫ್ ಇನ್ಸೈಟ್ನ ಹೇಳ್ಕೊಡ್ತೀನಿ. ಆಗಸ್ಟ್ ತಿಂಗಳು ಧನು ರಾಶಿಯವರು ಧರ್ಮ, ಶಿಸ್ತು ಮತ್ತು ವಿನಯದಿಂದ ನಡೆದಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಲಕ್ ಮತ್ತು ಫಾರ್ಚೂನ್ ಫ್ಯಾಕ್ಟರ್ನ ಈಸಿಲಿ ನೀವು ತೆಗೆದುಕೊಳ್ಬಹುದು. ಇದರ ಜೊತೆಗೆ ಒಂದು ಹೆಲ್ತ್ ಟಿಪ್ ಅನ್ನ ಹೇಳ್ಕೊಡ್ತೀನಿ. ಸಾಧ್ಯವಾದಷ್ಟು ಮೂಳೆ ಮತ್ತು ಕಾಲಿನ ಬಗ್ಗೆ ಎಚ್ಚರಿಕೆ ವಹಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಒಂದು ರೆಮಿಡಿಯನ್ನ ಹೇಳ್ಕೊಡ್ತೀನಿ. ಈ ತಿಂಗಳು ಸಾಧ್ಯವಾದಷ್ಟು ಉಪ್ಪು ಸೇವನೆಯನ್ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ದೂರ ಮಾಡ್ಕೋಬಹುದು. ಆಗಸ್ಟ್ ತಿಂಗಳ ಬಗ್ಗೆ ನಿಮಗೇನಾದ್ರೂ ಡಿಟೇಲ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 9 ಅಂತ ಟೈಪ್ ಮಾಡಿ ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದೀವಿ. ಫಾಲೋ ಮಾಡಿದ್ರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ. ನಮಸ್ಕಾರ.